ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಮ ಆರ್ಚೆ ಅವಿನಾಶ್. ಇದು ಮೈಸೂರು ರೇಡಿಯೋ, ಇದು ನಮ್ಮ ರೇಡಿಯೋ. ಮೈಸೂರು ರೇಡಿಯೋದಲ್ಲಿ ನಾವು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ನಮ್ಮ ಜೊತೆ ನಮ್ಮ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ ಮಿಸ್ಟರ್ ಭಾರದ್ವಾಜ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ SLC ಮತ್ತು ಸೆಕೆಂಡ್ PUC ನಂತರ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲಗಳಿರುತ್ತೆ, ನಾನು ಏನು ಮಾಡಬೇಕು ಅಂತ. ಅದಕ್ಕೆ ರೈಟ್ ಆದಂಥ ವ್ಯಕ್ತಿ ಅಂದರೆ ನಮ್ಮ ಭಾರದ್ವಾಜ್ ಸರ್. ಇವತ್ತು ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದಾರೆ. ಪ್ರೀತಿಯಿಂದ ಸ್ವಾಗತ ಮಾಡೋಣ ನಮ್ಮ ಮೈಸೂರು ರೇಡಿಯೋಗೆ. ನಮಸ್ಕಾರ. ನಮಸ್ಕಾರ. ತುಂಬಾ ಸಂತೋಷ ಆಗುತ್ತೆ ಭಾರದ್ವಾಜ್ ಸರ್, ತಾವು ಇವತ್ತು ಇಲ್ಲಿ ಆಗಮಿಸಿರೋದು. ನನಗೂ ಅಷ್ಟೇ. ಮೊದಲನೇದಾಗಿ ಈ ಸೆಕೆಂಡ್ PUC ಮತ್ತು SLC ಮಕ್ಕಳಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರೋದಕ್ಕಿಂತ ಮುಂಚೆ ನಾನು ನಿಮಗೆ ಕೇಳ್ತೀನಿ, ನಿಮ್ಮ ಬಗ್ಗೆ ನಾನು ತಿಳ್ಕೊಂಡಾಗ ಒಂದು ರೀತಿ ಖುಷಿ ಆಯಿತು. ನೀವೊಬ್ಬರು ಇಂಜಿನಿಯರ್ ಬೇಸಿಕಲಿ. ಹೌದು. ಸೊ ಇಂಜಿನಿಯರಿಂಗಿನ ಜೀವನ ಇವಾಗ ಒಂದು ಮೇಷ್ಟ್ರು ಕೆಲಸ ಅಂತ ಹೇಳೋಕ್ಕಿಂತ ಪೋಷಕರ ಕೆಲಸನೂ ಮಾಡ್ತಾ ಇದ್ದೀರಾ ಮೇಷ್ಟ್ರು ಕೆಲಸದ ಜೊತೆ ನೀವು. ಸೊ ಹೆಂಗೆ ಇದು ನಿಮ್ಮ ಬಗ್ಗೆ ಎಲ್ಲ ವಿಚಾರಗಳು ತಿಳ್ಕೊಳ್ಳೋದಾದ್ರೆ ನಿಮ್ಮ ಒಂದು ಇಂಟ್ರೊಡಕ್ಷನ್. ಓಕೆ, ಮೇಷ್ಟ್ರಿಗಿಂತ ಈಗ ಒಳ್ಳೆ ಪದ ಇದೆ, ಒಂದು ಮೆಂಟರ್ ಅಂತ ಹೇಳ್ತಾರೆ. ಮೆಂಟರ್, ಓಕೆ, ಅದು ಹೇಳ್ತಾರೆ. ಸೊ ನನ್ನ ಪೂರ್ತಿ ಹೆಸರು ಶ್ರೀನಿವಾಸ್ ಭಾರದ್ವಾಜ್ ಅಂತ. ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ. ಇಂಜಿನಿಯರಿಂಗ್ ಮುಗಿಸಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿಕೊಂಡೆ RV ಕಾಲೇಜಿಂದ. ಆಮೇಲೆ ವರ್ಕ್ಡ್ ಆನ್ ದಿ ಪೃಥ್ವಿ ಪ್ರಾಜೆಕ್ಟ್ ಆಸ್ ಮೆಕ್ಯಾನಿಕಲ್ ಇಂಜಿನಿಯರ್ ಫಾರ್ ಅಬೌಟ್ 4.5 years. ಪೃಥ್ವಿ ಇಸ್ ದಿ ಮಿಸೈಲ್ ಪ್ರಾಜೆಕ್ಟ್ ಇನ್ ಇಂಡಿಯಾ. ನಿಮ್ಗೆ ಗೊತ್ತಿರೋ ಹಾಗೆ 5 ಮಿಸೈಲ್ ಇದೆ: ಅಗ್ನಿ, ಪೃಥ್ವಿ, ತ್ರಿಶೂಲ್, ಆಕಾಶ್ ಅಂಡ್ ನಾಗ್ ಅಂತ. ಕಮ್ಮಿ ಆಗ್ತಾ ಬರುತ್ತೆ, ಕಮ್ಮಿ ಆಗ್ತಾ ಬರುತ್ತೆ. ಅಗ್ನಿ ಇಸ್ ದಿ ಬಿಗ್ಗೆಸ್ಟ್, ನೆಕ್ಸ್ಟ್ ಇಸ್ ಪೃಥ್ವಿ. ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಐ ಜಾಯಿಂಡ್ ADA ಆನ್ ದಿ LCA ಪ್ರಾಜೆಕ್ಟ್. LCA ಇಸ್ ದಿ ತೇಜಸ್ ಫೈಟರ್ ಏರ್ಕ್ರಾಫ್ಟ್. ಫಾರ್ ಅಬೌಟ್ 11 years ಐ ಸ್ಪೆಂಟ್ ಆಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಇನ್ ದೋಸ್ ಏರಿಯಾಸ್. ದೆನ್ ಕೇಮ್ ಇನ್ ಟು ಸಾಫ್ಟ್ವೇರ್ ಡೆವಲಪ್ಮೆಂಟಿಗೆ ಬಂದೆ, ಫ್ಯಾಕ್ಟ್ರಿ ಆಟೋಮೇಷನ್ಗೆ, ಆ ಪ್ರೊಸೆಸ್ಗೆಲ್ಲ. ದೆನ್ ವಿ ವೆಂಟ್ ಫಾರ್ 9 years ಟು ಅಮೆರಿಕಾ. ಅಮೆರಿಕದಲ್ಲಿ 9 ವರ್ಷ ಇದ್ವಿ ಆಲ್ಮೋಸ್ಟ್. ಅಲ್ಲಿ ಡಿಫ್ರೆಂಟ್ ಡೊಮೈನ್ಸ್, ಡಿಫ್ರೆಂಟ್ ಟೆಕ್ನಾಲಜಿ. ಮೈ ಲಾಸ್ಟ್ ಪೊಸಿಷನ್ ದೇರ್ ವಾಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಸ್ಟೇಟ್ ಪ್ಲಾನಿಂಗ್ ಅಂತ ಇತ್ತು. ಮುಗಿಸ್ಕೊಂಡು ವಾಪಸ್ ಬರೋ ಐಡಿಯಾ ಇದ್ದೇ ಇತ್ತು. ಮತ್ತೆ ಹೋಗಿದ್ದು ನೋಡಬೇಕು, ಬರಬೇಕು ಅಂತ ಅಷ್ಟೇ, ಅಲ್ಲೇ ಇರಬೇಕು ಅಂತಿತ್ತೇ ಇದ್ದಿಲ್ಲ. ಓಕೆ. ಸೊ ವಾಪಸ್ ಬರಬೇಕಾದಾಗ ಇನ್ಫೋಸಿಸ್ ಸೇರಿಕೊಂಡೆ. 2 ವರ್ಷ ಮೈಸೂರಲ್ಲಿದ್ದೆ, 1 ವರ್ಷ ಇಲ್ಲಿ 2 ವರ್ಷ ಬೆಂಗಳೂರಲ್ಲಿದ್ದೆ, 1 ವರ್ಷ ಮೈಸೂರಲ್ಲಿದ್ದೆ. ಐ ಹೆಡೆಡ್ ದಿ BI ಪ್ರಾಕ್ಟೀಸ್. ಇಟ್ ಇಸ್ ದಿ ಬಿಸ್ನೆಸ್ ಇಂಟೆಲಿಜೆನ್ಸ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ, BI ಅಂತ ಹೇಳ್ತಾರೆ. ಅದನ್ನು ಮುಗಿಸ್ಕೊಂಡು ದೆನ್ ಐ ಸ್ಟಾರ್ಟೆಡ್ ಕೃತಿ ವಿದ್ಯಾ ಅಕಾಡೆಮಿ. ಸಾಕಾಯಿತು ಅಂದ್ಬಿಟ್ಟು, ಕೆಲಸ ಮಾಡಿದ್ದು ಸಾಕು, ನಾವೇನೋ ಮಾಡೋಣ ಅಂತ. ನನಗೆ ನನ್ನ ಶ್ರೀಮತಿ ಇಬ್ಬರಿಗೂ ಎಜುಕೇಷನ್ ಬಗ್ಗೆ ತುಂಬ ಆಸೆ ಇತ್ತು. ಮೈಸೂರು ಎಜುಕೇಷನ್ ಅಂತ ಇತ್ತು, ಏನು ಅಂತ ಗೊತ್ತಾಗಿತ್ತಿಲ್ಲ. ದೆನ್ ಕೋಚಿಂಗ್, ಮೆಂಟ್ರಿಂಗ್ ಪಾಠ ಎಲ್ಲರೂ ಮಾಡ್ತಾರೆ, ಬಟ್ ಕೋಚಿಂಗ್ ಮೆಂಟ್ರಿಂಗ್ ಮಾಡೋಣ ಅಂತ ಶುರು ಮಾಡ್ಕೊಂಡ್ವಿ. ಓಕೆ. ಸೊ ಇವಾಗ ಸೆಕೆಂಡ್ PUC ಮತ್ತು SLC ಮಕ್ಕಳಿಗೆ ಒಂದು ದೊಡ್ಡ ಕನ್ಫ್ಯೂಷನ್ ಏನಿರುತ್ತೆ ಅಂದರೆ, ನಾನು ಇಂಜಿನಿಯರ್ ಮತ್ತು ಡಾಕ್ಟ್ರೇ ಆಗಬೇಕಾ, ಬೇರೆ ಆಗೋಕ್ಕಾಗಲ್ವಾ ಅಂತ. ಮುಂಚೆ ಆಗಿತ್ತು ಒಂದು ಕಾಲದಲ್ಲಿ. ಇವಾಗ ಇರೋ ಆಪ್ಷನ್ ಕೇಳಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ, ಸ್ವಲ್ಪ ಹೊಟ್ಟೆ ಉರಿಯುತ್ತೆ. ಅಷ್ಟು ಇತ್ತಿಲ್ಲ ನಂಗೆ ಅವಾಗ ಸ್ವಲ್ಪ ಹೊಟ್ಟೆ ಉರಿಯುತ್ತೆ. ನಮ್ಗೆ ಇತ್ತಿಲ್ವಲ್ಲ ಆ ಚಾನ್ಸ್ ಅವಾಗ. ಓಕೆ ಓಕೆ ಓಕೆ. ಈಗ ಸಾವಿರಾರು ಆಪ್ಷನ್ಗಳಿದೆ. ಮುಂಚೆ ಕರೆಕ್ಟು, ಇಂಜಿನಿಯರಿಂಗ್ ಅಂದರೆ ನಾಲೆಡ್ಜ್ ಎಕಾನಮಿ ಇತ್ತು. ಈಗ ನಾವು ಆಟೋಮೇಷನ್ ಇದೆ, ಚಾಟ್ GPT ಬಂದಿದೆ, ಎಲ್ಲ ಬಂದಿದೆ. ಇಟ್ಸ್ ಕಾಲ್ಡ್ ಐಡಿಯಾ ಎಕಾನಮಿ ಅಂತ. ಹೂ ಕ್ಯಾನ್ ಥಿಂಕ್ ಬೆಟರ್ ಆ್ಯಂಡ್ ಆಲ್ ಆಫ್ ಅಸ್ ಆರ್ ಕೇಪಬಲ್ ಆಫ್ ಥಿಂಕಿಂಗ್ ವೆರಿ ಗುಡ್. ಓಕೆ. ಬೇರೆ ಬೇರೆ ಏರಿಯಾನಲ್ಲಿ. ಓಕೆ. ಸೊ ಇವಾಗ ನಾನು ಹೇಳೋದು, ಈಗ SLCನಲ್ಲಿ ಇಂಜಿನಿಯರಿಂಗ್ ಹೋಗಬೇಕು ಅಂದರೆ ಸಾಧಾರಣವಾಗಿ SLC PUCನಲ್ಲಿ ಮ್ಯಾಥಮೆಟಿಕ್ಸ್ ಸ್ಕೋರು ಸಿಕ್ಕಾಪಟ್ಟೆ ಮುಖ್ಯ ಆಗುತ್ತೆ. ಹೌದು, ಮ್ಯಾಥ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು. ನಾನು ಇಂಜಿನಿಯರ್ ಆಗಬೇಕು, ಮ್ಯಾಥ್ಸ್ ಮಾತ್ರ ಕಷ್ಟ ನನಗೆ. ತುಂಬ ಜನ ಹೇಳಿದ್ದಾರೆ ನಾನು ಇಂಜಿನಿಯರ್ ಆಗ್ತೀನಿ ದೇಶಕ್ಕೋಸ್ಕರ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಆದರೆ ಈ ಮ್ಯಾಥ್ಸ್ ಒಂಚೂರು ಏನೋ ಒಂದು ಕಷ್ಟ ಕೊಡ್ತಾ ಇದೆ ಅಂತ. ಇದಕ್ಕೆ ತಮ್ಮ ಒಂದು ಬಳಿ ಏನು ಸೊಲ್ಯೂಷನ್ ಇದೆ? ಒಳ್ಳೆ ಆಪ್ಷನ್ ಹೇಳಿದ್ರೆ, ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಂಜಿನಿಯರ್ ಆಗಬೇಡಿ. ಇಂಜಿನಿಯರ್ ಆಗಬೇಡಿ. ಬೇಕಾದ್ರೆ ಒಳ್ಳೆ ಜೀವನ ಸಾಗಿಸೋಕೆ ಬೇಕಾಷ್ಟು ಜಾಗ ಇದೆ, ಬೇಕಾಷ್ಟು ದಾರಿಗಳಿದೆ. ಎಲ್ರಿಗೂ ಮ್ಯಾಥ್ಸ್ ಬೇಡ ಅಂದರೆ ಅವ್ರಿಗೆ ಥಿಂಕಿಂಗ್ ಚೆನ್ನಾಗಿದೆಯಾ, ಬೇರೆ ತಗೊಳ್ಳಿ. ಈಗ ಅನ್ಕೊಂಡು ಹ್ಯುಮ್ಯಾನಿಟೀಸ್, ಟೇಕ್ ಕಾಮರ್ಸ್. ಬಟ್ ನನಗೆ ಕಾಮರ್ಸ್ ನಂಗೆ ಇಷ್ಟ ಇಲ್ಲ. ಓಕೆ. ಈಗ ತುಂಬ ಜನಕ್ಕೆ ಗೊತ್ತಿಲ್ಲ, ಮೈಸೂರು ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ಫಾರ್ಚುನೇಟ್ಲಿ. ಅದು ಸ್ವಲ್ಪ ಜನಕ್ಕೆ ಗೊತ್ತಿದೆ, ಹಾಗೆ ಹೇಳ್ತೀನಿ ನಾನು. ತುಂಬ ಜನಕ್ಕೆ ಮೈಸೂರಲ್ಲಿ ಲಾಯರ್ಗಳಿಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ನ್ಯಾಷನಲ್ ಲಾ ಗೊತ್ತಾ ನಿಮಗೆ? NLA ಗೊತ್ತಾ ನಿಮಗೆ? ನ್ಯಾಷನಲ್ ಲಾ ಯೂನಿವರ್ಸಿಟೀಸ್ ಅಂತ. ಇಂಜಿನಿಯರಿಂಗ್ IT ಇದೆಯೋ ಹಾಗೆ ಇದುವೆ. ಆಫ್ಟರ್ PUC 5 year ಡಬಲ್ ಡಿಗ್ರಿ ಕೋರ್ಸ್ ಕೊಡ್ತಾರೆ. ಅದರಲ್ಲೇನು BA LLB, BCom LLB, BSc, BBA, ನಿಮ್ಮ ಚಾಯ್ಸ್.
ಅದರಲ್ಲಿ ಸೇರಿಕೊಂಡು ಒಳ್ಳೆಯ ಮಾರ್ಕ್ಸ್ ಬಂದರೆ ಅದರಲ್ಲಿ ಏನು ಅಂದರೆ ಬೆಸ್ಟ್ ಪಾರ್ಟ್ ಇಸ್ 5 yearsಲ್ಲಿ ಡಬಲ್ ಡಿಗ್ರಿ ಇಂಟಿಗ್ರೇಟೆಡ್ ಕೋರ್ಸ್, ಅದು BBA LLB ಅಂತ ಹೇಳ್ತಾರೆ, BSc LLB ಅಂತ ಹೇಳ್ತಾರೆ. ಅಲ್ಲಿ ಸೇರಿಕೊಂಡವರು ಆಚೆ ಬಂದಾಗ 5 ವರ್ಷ ಚೆನ್ನಾಗಿ ತಯಾರಾಗ್ತಾರೆ ಅವರು. ಒಂದೇನು ಅಂದರೆ ನಾಲೆಡ್ಜ್ ಇರುತ್ತೆ, ಯಾರು 2 different areas, BCom ಆರ್ BBA BSc ಆ್ಯಂಡ್ ಲಾ ಒಟ್ಟಿಗೆ ಬರ್ತಾರೆ. ಆ್ಯಂಡ್ ಸ್ಕಿಲ್ಸ್ ಬರುತ್ತೆ ಅವ್ರಿಗೆ. ದಿನ ಚೆನ್ನಾಗಿ ನಿಮ್ಮ ಮೈಸೂರು ಭಾಷೆ ಹೇಳಬೇಕು ಅಂದರೆ ಚೆನ್ನಾಗಿ ರುಬ್ತಾರೆ. 5 ವರ್ಷ ಚೆನ್ನಾಗಿ ರುಬ್ಬಿಸ್ಕೊಂಡು ಆಚೆ ಬಂದಾಗ ಅವ್ರಿಗೆ ಸಂಬಳಗಳು ಬರೋದು ವರ್ಷಕ್ಕೆ 15 ಲಕ್ಷ ಕಮ್ಮಿ ಬರಲ್ಲ. ಎಷ್ಟು? 15 ಲಕ್ಷ at the age of 23. ಆ್ಯಂಡ್ ಆಮೇಲೆ ಅವ್ರ ಗ್ರೋತ್ ಹಿಂಗಿದೆ, ಸ್ಟ್ರೇಟ್ ಫಾರ್ವರ್ಡ್ ಅಪ್. ಓಕೆ ಸರಿ, ಇವಾಗ ಎಷ್ಟೋ ಜನಕ್ಕೆ ನಾನು ಮೀಡಿಯಾಗೆ ಹೋಗ್ಬೇಕಪ್ಪ, ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ, ಬ್ಯೂಟಿಫುಲ್, ಆ ಥರ ಇರೋರಿಗೆ ಯಾವ ಥರ ಕೋರ್ಸ್ಗಳಿದೆ? ತಾವು ಏನು ಸಜೆಸ್ಟ್ ಮಾಡ್ತೀರಾ? ಜರ್ನಲಿಸಮ್ ಇದೆ, ಅದು ಮಾಡ್ಬೋದು. ಆ್ಯಂಡ್ ತುಂಬ ಜನ ಮೀಡಿಯಾ ನೋಡ್ತೀವಲ್ಲ ಟಿ ವಿನಲ್ಲಿ, ದೇರ್ ಆಲ್ ವೆರಿ ಗುಡ್ ಒನ್ಸ್ ಆರ್ ದೇರ್ ಆಲ್ ಲಾಯರ್ಸ್. ದೇ ಲಾಯರ್ ಟ್ರೈನಿಂಗ್ ಸಿಗುತ್ತಲ್ಲ ಅವ್ರಿಗೆ, ದೇ ನೋ ವಾಟ್ ಕ್ವಶನ್ಸ್ ಟು ಆಸ್ಕ್, ದೇ ನೋ ಹೌ ಟು ಕಮ್ಯುನಿಕೇಟ್. ಓಕೆ, ಸೊ ದಟ್ ಬಿಕಮ್ಸ್ ಸ್ಟ್ರೆಂಗ್ತ್ ಫಾರ್ ದೆಮ್. ಆ್ಯಂಡ್ ದೇ ಹ್ಯಾವ್ ಗುಡ್ ಲ್ಯಾಂಗ್ವೇಜ್ ಆಲ್ಸೋ. ಒಳ್ಳೆ ಕ್ವಶನ್ ಕೇಳಕ್ಕೆ ಗೊತ್ತಿರುತ್ತೆ, ಕೇಳಕ್ಕೆ ಬರುತ್ತೆ, ಅದನ್ನ ಕೇಳಿಸ್ಕೊಂಡು ಸರಿಯಾಗಿ ಉತ್ತರ ಕೊಡೋಕೆ ವಾಪಸ್ ಬರುತ್ತೆ. ಓಕೆ, ಸೊ ಅಷ್ಟು ಬರುತ್ತೆ. ಆ್ಯಂಡ್ ಸೆಕೆಂಡ್ಲಿ, ನನ್ನ ಪ್ರಕಾರ ಇವಾಗ ಯಾಕೆ ಹೇಳ್ತಾ ಇದ್ದೀನಿ, ನಾನು ತುಂಬ ಜನ ನೋಡ್ಬಿಟ್ಟಿದ್ದೀನಿ. ಈಗ ನನ್ನ ಸ್ಟೂಡೆಂಟ್ ಒಬ್ಬರೇನೆ, ಅಪ್ಪ ಅಮ್ಮಂದು ತುಂಬ ಪ್ರೆಷರ್ ಇತ್ತು, ಇಂಜಿನಿಯರಿಂಗ್ ಮಾಡಬೇಕು ಅಂತ ಸೇರಿಸಿದ್ರು. ಅವನು ಕಷ್ಟಪಟ್ಟ ಪಾಪ, ನಿಯತ್ತಾಗಿ ಅಪ್ಪನ ಮಾತು ಕೇಳ್ಕೊಂಡು. ಮ್ಯಾಥ್ಸ್ ಪ್ರಾಬ್ಲಮ್ ಇನ್ನೇನಿಲ್ಲ. ಸೊ ಆಮೇಲೆ ಸೆಕೆಂಡ್ ಇಯರ್ಲಿ ಬಂದರು, ಹೀಗಾಗಿದೆ ಹಾಗೆ ಅಂತ. ಆಯಿತು ಬನ್ನಿ ಸೇರಿಕೊಂಡು, he went to one of the top 5 in India. He is very happy. ವೆರಿ ಹ್ಯಾಪಿ. ಸೊ ಅವನ ಲೈಫು ಆರಾಮಾಗಿದೆ, ಅವನು ಆರಾಮಾಗಿದ್ದಾನೆ. ಓಕೆ, ತುಂಬ ಸತಿ ಸಮಸ್ಯೆಗಳು ಬಂದಾಗ ಸೆಕೆಂಡ್ PUC ಮತ್ತು SLCಗೆ ನೀವು ಅಪ್ಪ ಅಮ್ಮಂಗೆ ಜಾಸ್ತಿ ಕೌನ್ಸಿಲಿಂಗ್ ಮಾಡ್ತೀರಾ, ಮಕ್ಳಿಗೆ ಜಾಸ್ತಿ ಕೌನ್ಸಿಲಿಂಗ್ ಮಾಡ್ತೀರಾ? ಇವತ್ತು ಯಾರಿಗೆ ಕೌನ್ಸಿಲಿಂಗ್ ಬೇಕು ಅಂತ ನಿಮ್ಮ ಶ್ರೋತೃಗಳಿಗೆ ಅದು ಬೇಜಾರಾಗಲ್ಲ ಅಂದರೆ ಓಪನ್ ಆಗಿ ಹೇಳ್ತೀನಿ, ಅಪ್ಪ ಅಮ್ಮನಿಗೆ ಜಾಸ್ತಿ ಕೌನ್ಸಿಲಿಂಗ್ ಬೇಕು. ಅಪ್ಪ ಅಮ್ಮಂಗೆ ಜಾಸ್ತಿ ಕೌನ್ಸಿಲಿಂಗ್? ಯಾಕೆಂದರೆ ನಾನು ಅವ್ರಿಗೆ ತಮಾಷೆ ಮಾಡ್ತಿಲ್ಲ. ಯಾಕೆಂದರೆ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಒಂದು 2 ಸ್ಟ್ರಾಂಗ್ ಫೀಲಿಂಗ್ ಇರುತ್ತೆ. ಒಂದು, ನನ್ನ ಮಗು ಚೆನ್ನಾಗಿರ್ಬೇಕು, ಒಳ್ಳೆ ಜೀವನ ಆಗಿರ್ಬೇಕು ನನ್ನ ಮಗುಗೆ. ಇನ್ನೊಂದು ಹೆದರಿಕೆ ಇರುತ್ತೆ, ನಾನಿಲ್ದಿರ್ಬೇಕು ನನ್ನ ಮಗು ಹೇಗಿರುತ್ತೆ. ಅವೆರಡು ಸ್ಟ್ರಾಂಗ್ ಎಮೋಷನ್ ಇರುತ್ತಲ್ಲ, ಅವರು ಯೋಚನೆ ಮಾಡೋಕ್ಕೆ ಮುಂದಕ್ಕೆ ಹೇಗೆ ಹೋಗ್ಬೇಕು ಗೊತ್ತಾಗಲ್ಲ, ಅದು ಇದಾಗೋಗುತ್ತೆ, ಅಡ್ಡ ಬರುತ್ತೆ ಅವ್ರಿಗೆ ಸ್ಟ್ರಾಂಗ್ ಎಮೋಷನ್ಗಳು. ಸೊ ಡಿಸಿಷನ್ ಮೇಕಿಂಗ್ ಕಷ್ಟ ಆಗುತ್ತೆ ಅವ್ರಿಗೆ. ಅವಾಗೇನು ಮಾಡ್ತಾರೆ, ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ನಾನು ಮಾಡಿಸ್ಬಿಡ್ತೀನಿ. ಇಲ್ಲ, ನನ್ನ ಕಸಿನ್ ಮಗ ಇಂಜಿನಿಯರಿಂಗ್ ಮಾಡ್ತಾನೆ, ನಾನು ಮಾಡಿಸ್ತೀನಿ. ಬೇರೆ ಬೇರೆ ಸಿಗಾಕೊಂಡು ಮಾಡ್ತಾರೆ, ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರನೇ ತುಂಬ ಸತಿ ನಾವು ಕೆರಿಯರ್ ಕೌನ್ಸಿಲಿಂಗ್ ಮಾಡ್ತೀವಿ ವಿತ್ ಸೈಕೋಮೆಟ್ರಿಕ್ ಟೆಸ್ಟ್, 17 page ರಿಪೋರ್ಟ್ ಇಟ್ಕೊಂಡು. ಏನು ಹೇಳ್ತಾರೆ, ವಿತೌಟ್ ಎನಿ ಬಯಾಸ್. ನಿಮ್ಮ ಸ್ಟ್ರೆಂಗ್ತ್ ಇದೆ, ನನಗೆ ಐ ಹ್ಯಾವ್ ಮೈ ಸ್ಟ್ರೆಂಗ್ಸ್. ಐ ಕಾಂಟ್ ಬಿ ಯು, ಯು ಕಾಂಟ್ ಬಿ ಮೀ. ಸಿಂಪಲ್. ಓಕೆ, ಈಗ ನೋಡಿ, ಒಳ್ಳೆ ಸ್ಕೋರ್ ಬಂದರೆ ಇಂಜಿನಿಯರು, ಅದಕ್ಕಿಂತ ಒಳ್ಳೆ ಸ್ಕೋರ್ ಬಂದರೆ ಡಾಕ್ಟರು, ಏನು ಸ್ಕೋರ್ ಬರದೇ ಇರೋರು ಏನು ಅಂತ. ಓಕೆ, ಇನ್ನೂ ಸ್ಕೋರ್ ಬರೋದು ಯಾವ ಥರ ಸ್ಕೋರ್ ಬಂದಿಲ್ಲ? ಸೆಕೆಂಡ್ PUC PCMB ಸೈನ್ಸು, ಒಬ್ಬ ಹಳ್ಳಿ ಹುಡುಗ, ತುಂಬ ಬುದ್ಧಿವಂತ, ತುಂಬ ಚೆನ್ನಾಗಿ ಮಾತಾಡ್ತಾನೆ, ತುಂಬ ಚೆನ್ನಾಗಿ ಕನ್ನಡ ಭಾಷೆ ಇದೆ, ಅವನಿಗೆ ಸೈನ್ಸು ಮತ್ತು ಮ್ಯಾಥ್ಸ್ನಲ್ಲಿ ಒಂದಷ್ಟು ಆಸಕ್ತಿ ಇಲ್ಲ, ಕಡಿಮೆ ಬಂದಿದೆ ಮಾರ್ಕ್ಸ್. ಓಕೆ, ಇವಾಗ ಈ ಹುಡುಗ ಏನು ಮಾಡಬೇಕು? ಲಿಬರಲ್ ಆರ್ಟ್ಸ್, BA ಸೈಕಾಲಜಿ ಇದೆ, ಮತ್ತು ಅವನಿಗೆ ಆ ಥರ ಯೋಚನೆ ಮಾಡೋ ಶಕ್ತಿ ಇದ್ದರೆ, ಮನಸ್ಸಿದ್ರೆ, ಯು ಕ್ಯಾನ್ ಟೇಕ್ ಸೈಕಾಲಜಿ ಆರ್ ಯು ಕ್ಯಾನ್ ಬಿಕಮ್ ಎ ಜರ್ನಲಿಸ್ಟ್. BA JMC ಅಂತ ಇದೆ, BA ಜರ್ನಲಿಸ್ಟ್ ಮಾಸ್ ಕಮ್ಯುನಿಕೇಷನ್ ಇದೆ, ಅದು ತೊಗೋಬೋದು. ಮಾಸ್ ಕಮ್ಯುನಿಕೇಷನ್ ತೊಗೋಬೋದು. ಆರ್ ಹಿ ಕ್ಯಾನ್ ಗೆಟ್ ಇನ್ ಟು ಹೊಸದು ಬರ್ತಾ ಇದೆ ಇನ್ನೂ, ಬಟ್ ಇನ್ನೂ ಅದು ಇಂಡಿಯಾ ಪಕ್ಕ ಆಗ್ತಾ ಇಲ್ಲ. ಮುಂದೆ ಇನ್ನೂ ಯಾಕೆಂದರೆ ಹೋಗ್ತಾ ಜಾಸ್ತಿ ಆಗ್ತಾ ಇದೆ ಆಪ್ಷನ್ಗಳು. ಸೊ ಜಾಸ್ತಿ ಆಪ್ಷನ್ ಅಷ್ಟೇ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ಆಸೆ ಜಾಸ್ತಿ ಆಗುತ್ತೆ, ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ಹೆದರಿಕೆ ಆಗುತ್ತೆ. ದಟ್ಸ್ ವೇರ್ ವಿ ಮೇಕ್ ಎ ಡಿಫರೆನ್ಸ್ ಇನ್ ಕೆರಿಯರ್ ಕೌನ್ಸಿಲಿಂಗ್. ಓಕೆ, ಸೊ ನಿಮ್ಮಲ್ಲಿ ಯಾವ್ಯಾವ ಥರ ಕೋರ್ಸ್ಗಳಿದೆ? ಅಥವಾ ಸದ್ಯಕ್ಕೆ ನಾವು ಮಾಡ್ತಾ ಇರೋದು, ವಿ ಸ್ಟಾರ್ಟೆಡ್ ಆಫ್ ವಿತ್ ಕ್ಯಾಟ್ ಕೋಚಿಂಗ್. ಕ್ಯಾಟ್ ಅಂದರೆ ಏನು? ಕ್ಯಾಟ್ ಅಂದರೆ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ, IIMsಗಳು MBAಗೆ, MBA ಮಾಡೋಕ್ಕೆ. ಓಕೆ, ದ ಟಾಪ್ ಇನ್ ಇಂಡಿಯಾ IIMs, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಅಂತ, ಅಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಸೊ ಇವಾಗ ನಾನು ಕೇಳೋದೇನೆಂದರೆ, IIM MBA ಮಾಡಬೇಕು ಅಂದರೆ ಕ್ಯಾಟ್ ಹಿಂಗಿರುತ್ತೆ, ಅಥವಾ ಅದಕ್ಕೆ ಎಲಿಜಿಬಿಲಿಟಿ ಏನು? ಬ್ಯೂಟಿಫುಲ್.
ನಾವು ಆಚೆ ಬರ್ತಾ ಕೆಲಸ ಮಾಡಬೇಕಾದ್ರೆ ಒಂದು ನಾಲೆಡ್ಜ್ ಇರಬೇಕು, ಬಟ್ ಮೋರ್ ಇಂಪಾರ್ಟೆಂಟ್ಲಿ ಇಟ್ಸ್ ಕಾಲ್ಡ್ ಆಸ್ ಆಪ್ಟಿಟ್ಯೂಡ್ ಅಂತ. ಅಂದರೆ ಥಿಂಕ್ ಲಾಜಿಕಲಿ ವಿತ್ ವರ್ಡ್ಸ್ ಆ್ಯಂಡ್ ನಂಬರ್ಸ್, ಆಪ್ಟಿಟ್ಯೂಡ್ ಟೆಸ್ಟಿಂಗ್. ಸೊ ಆಲ್ ದೀಸ್ ಎಕ್ಸಾಮಿನೇಷನ್ಸ್, ಕಾಮನ್ ಲಾ ಅಡ್ಮಿಷನ್, ಕ್ಲಾಟ್, ಕ್ಯಾಟ್, ಬ್ಯಾಂಕ್ ಎಕ್ಸಾಮ್ಸ್, ಆಲ್ ದಿ ಎಕ್ಸಾಮ್ಸ್ ಆರ್ ಆಪ್ಟಿಟ್ಯೂಡ್. ಕೆಪಾಸಿಟಿ ಇದೆ ಚೆಕ್ ಮಾಡ್ತಾರೆ, ಆಮೇಲೆ ಟೆಕ್ನಿಕಲ್ ಚೆಕ್ ಮಾಡ್ತಾರೆ. ಸೊ ಕ್ಯಾಟ್ ಇಸ್ ಎ ಟೆಸ್ಟ್ ಆಫ್ ಆಪ್ಟಿಟ್ಯೂಡ್. ಸೊ ಅದರಲ್ಲೇನು, ಕೆನ್ ಯು ಥಿಂಕ್ ಕ್ಲಿಯರ್ಲಿ ವಿತ್ ಮ್ಯಾಥ್ಸ್, ಅಂದರೆ ಯೂಸಿಂಗ್ ನಂಬರ್ಸ್ ಆ್ಯಂಡ್ ಇಂಗ್ಲೀಷ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಪವರ್ಸ್, ಅದು ಚೆಕ್ ಮಾಡ್ತಾರೆ. ಆಮೇಲೆ ಟ್ರೈನಿಂಗ್ ಕೊಡ್ತಾರೆ. ಓಕೆ, ಸೊ ಇದು ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಕ್ಯಾಟ್? ದಿ ಕ್ಯಾಟ್ ಎಕ್ಸಾಮಿನೇಷನ್ ಈಸ್ ಎ ಎಕ್ಸಾಮ್ ಆಫ್ 300 marks. ಅಲ್ಲಿ ಮಾರ್ಕ್ಸ್ಗಿಂತ ಇಟ್ ಇಸ್ ಅ ರ್ಯಾಂಕಿಂಗ್ ಎಕ್ಸಾಮಿನೇಷನ್. ಅರ್ಥ ಏನು ಅಂದರೆ, ಯಾರಿಗೆ somebody might get 150 out of 300, but he is the only person, he is first. Person getting 149 is second. So ಇಲ್ಲಿ ಮಾರ್ಕ್ಸ್ ಇಲ್ಲ, ಇಲ್ಲಿ ಇಟ್ ಇಸ್ ನಾಟ್ ಎ ನಮ್ಮದು PUC ನಲ್ಲಿ ಡಿಗ್ರಿ ಇದೆ, there is no grade for this. The ranking examination. So all these examinations are ranking examinations. ಓಕೆ, ಇದಕ್ಕೆ ಎಲಿಜಿಬಿಲಿಟಿ ಏನು? ಡಿಗ್ರಿ, ಎನಿ ಡಿಗ್ರಿ ಇಸ್ ಫೈನ್. ಎನಿ ಡಿಗ್ರಿ IIM ಹೋಗಬೇಕು ಅಂದರೆ 60% ಬಂದಿರಬೇಕು ಡಿಗ್ರಿನಲ್ಲಿ. ಎನಿ ಡಿಗ್ರಿ ಇಸ್ ಫೈನ್. ಸೊ ಇಲ್ಲಿ ಇದು ರೆಗ್ಯುಲರ್ ಆಗೇ ಮಾಡಬೇಕು IIM ಅಲ್ಲಿ, ಡಿಸ್ಟೆನ್ಸ್ ಮೋಡ್ ಇಲ್ಲ IIM ಅಲ್ಲಿ? ಮಾಡಬಾರ್ದು, ಆದಷ್ಟು ಕಮ್ಮಿ ಮಾಡಬೇಕಂತ. ಡಿಸ್ಟೆನ್ಸ್ ಅಲ್ಲಲ್ಲ, ಡಿಸ್ಟೆನ್ಸ್ ಮೋಡ್ ಇಲ್ವಾ ಅವ್ರ ಹತ್ರ? ಇಲ್ಲ, ಅವರದ್ದು ಇದೆ, ಒಂದು 2 ಇದೆ, ವೆರಿ ಸ್ಮಾಲ್ ಸರ್ಟಿಫಿಕೇಟ್ ಕೋರ್ಸ್ ತರ ಅಷ್ಟೇ, ಬಟ್ ಡಿಗ್ರಿ ಕೊಡೋಲ್ಲ. ಬಟ್ ಅದಕ್ಕೂ ತುಂಬಾ ವ್ಯಾಲ್ಯೂ ಇರುತ್ತೆ. ತುಂಬ ಇದೆ ಅಫ್ಕೋರ್ಸ್. ಪ್ರಪಂಚದಲ್ಲಿ ಯೋಚನೆ ಮಾಡೋಕ್ಕೆ ಬರೋರಿಗೆ, ಚೆನ್ನಾಗಿ ಕಮ್ಯುನಿಕೇಟ್ ಬರೋರಿಗೆ ಬೆಲೆ ಇದೆ. ಓಕೆ, IIM ಒಂದು ಅರ್ಥದಲ್ಲಿ ತುಂಬ, ಯಾರು ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಯಾವ ಸ್ಟ್ರೀಮಿಂದ ಬಂದಿರೋಂಥ ಸ್ಟೂಡೆಂಟ್ಸು ಬೇಗ IIMನ ಕ್ರ್ಯಾಕ್ ಮಾಡ್ತಾರೆ? ವೆದರ್ ಇಟ್ ಈಸ್ ಕಾಮರ್ಸ್ ಆರ್ ಇಂಜಿನಿಯರಿಂಗ್, ಲೈಕ್ ಹೌ? ನಮ್ಮ ಪ್ರಕಾರ, ನಾವು ನೋಡಿದ ಪ್ರಕಾರ, ಮೆಜಾರಿಟಿ ಹ್ಯಾವ್ ಬಿನ್ ಇಂಜಿನಿಯರ್ಸ್, ಬಟ್ ಫಾರ್ ಆಲ್ ದಿ ನಾಟ್ ಗುಡ್ ರೀಸನ್ಸ್. ಯಾಕೆಂದ್ರೆ ಏನಾಗಿದೆ ಹೇಳ್ತಾರಲ್ಲ, ಯಾರಿಗೆ ಡ್ರೈವ್ ಇದೆ ಮಾಡಬೇಕು ಅಂತ ಅವ್ರು ಬರ್ತಾರೆ. ಸೊ ಡ್ರೈವ್ ಇದ್ದವ್ರು ಇಂಜಿನಿಯರ್ ಮಾಡಿರ್ತಾರೆ, ದೇ ಆರ್ ವರ್ಕಿಂಗ್ ಇನ್ಫೋಸಿಸ್, ಖುಷಿ ಇರಲ್ಲ, ಮುಂದೆ ಮೇಲೆ ಬರಬೇಕು. ಸೊ ಅದೊಂಥರ ಒಳಗಿಂದ ಬರುತ್ತೆ, ಅದು ಬರ್ತಾರೆ. ಬಟ್ ನಮಗೆ ಈಕ್ವಲ್ ನಂಬರ್ಸ್ ಆಫ್, ಐ ಥಿಂಕ್ about 30% were commerce people. 1 or 2 were, I think 1 was arts person. Arts person also coming to IIM? Why not? Oh, that's and great. Actually, arts, actually there is IIM ಅಲ್ಲಿ CAT score ಅಂತ ತಗೋತೀವಿ. CAT score, work experience, but there are 2 more points. Non-engineering graduates get 2 marks, and female candidates 2 more marks. So if you are a non-engineer and a lady and a female candidate, you have an advantage over me as a engineer and a male applicant. That's wonderful. I mean, maybe. Okay, ಇವಾಗ ಸದ್ಯಕ್ಕೆ ನಾನು ಹೇಳೋದು, ಸೆಕೆಂಡ್ PUC ಆದಮೇಲೆ ಸಮಸ್ಯೆಗಳು ಎಲ್ಲಿ ಬರುತ್ತೆ? ವೇರ್ ಡಸ್ ದ ಪ್ರಾಬ್ಲಮ್ ಸ್ಟಾರ್ಟ್? ಅಂದರೆ ಅವ್ರಿಗೆ ಮಾರ್ಗದರ್ಶನ ಕೊಡೋರು ಇರಲ್ವಾ, ಅಥವಾ ಇವರೇ ಫ್ರೆಂಡ್ಸ್ ಮಾತು ಕೇಳಿಕೊಂಡು ಯಾವುದೇ ರಾಂಗ್ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಹೇಗೆ? 2 ಕರೆಕ್ಟ್. ನೀವು ಹೇಳಿದಾರಲ್ಲ, 2 ಕರೆಕ್ಟು. ಓಕೆ, ಅವ್ರು ತಿಳ್ಕೊತಾರೆ, ಯಾರೋ ಹೇಳಿದನ್ನು ಮಾಡ್ತಾರೆ. ಕೆಲವರು, ನನಗೊಂದು ಇನ್ನೂ ಜ್ಞಾಪಕ ಇದೆ, ನನ್ನ ಕಸಿನ್ನು ಮಗಳನ್ನ ಇಂಜಿನಿಯರ್ ಸೇರಿಸಿದ್ದಾಳೆ, ನಾನು ಸೇರಿಸ್ಬೇಕು, ಯಾಕೆಂದರೆ ನಾನೇನು ಕಮ್ಮಿ ಅವ್ರಿಗಿಂತ. ಆ ಥರ. ಓಕೆ, ನಾನೇನು ಕಮ್ಮಿ ಅವ್ರಿಗಿಂತ. ಬಟ್ ಅನ್ಫಾರ್ಚುನೇಟ್ಲಿ ಮಗು ಓದಾಡುತ್ತೆ ಲೈಫ್ ಲಾಂಗ್. ಹೌದು, ದಟ್ ಈಸ್ ವೆರಿ. ಸೊ ದಿಸ್ ಇಸ್ ವೇರ್ ದಿ ಚಾಲೆಂಜ್ ಕಮ್ಸ್. ಎಲ್ರಿಗೂ ಹೆದರಿಕೆ ಇರುತ್ತೆ, ಆಸೆ ಇರುತ್ತೆ. ಥರ್ಡ್, ವಾಟ್ ಶುಡ್ ಐ ಸೇ, ಅನ್ಬಯಾಸ್ಡ್ ಕೌನ್ಸಿಲಿಂಗ್. ಅಂದರೆ ನನಗೆ ನನ್ನ ಮಗ ಮೇಲೆ ಅತಿ ಪ್ರೀತಿ ಇರುತ್ತೆ, ಅದು ಎಮೋಷನ್ ಬಂದಾಗ ನಾನು ಸರಿಯಾಗಿ ಪ್ರಯತ್ನ ಮಾಡಲ್ಲ, ಬಟ್ ಬೇರೆಯವ್ರದಕ್ಕೆ ಆರಾಮ ಮಾಡ್ತೀವಿ. ಸೊ ಅನ್ಬಯಾಸ್ಡ್ ಕೌನ್ಸಿಲಿಂಗ್, ವಾಟ್ ದೇ ಕಾಲ್ ಥರ್ಡ್ ಪಾರ್ಟಿ ಔಟ್ಸೈಡ್ ದಿ ಫ್ಯಾಮಿಲಿ, ಅವರು ಚೆನ್ನಾಗಿ ಕೊಡೋಕ್ಕಾಗತ್ತೆ. ಸೊ ನಿಮ್ಮ ಹತ್ರ ಯಾರ್ಯಾರು ಬರ್ಬೋದು? ಪೇರೆಂಟ್ಸಿಗೆ ನೀವು ಕೌನ್ಸಿಲಿಂಗ್ ಕೊಡ್ತೀರಾ, ಮತ್ತು ಕೃತವ್ಯ, ನಿಮ್ಮ ಒಂದು ಕೃತವಿದ್ಯಾ ಅಕಾಡೆಮಿ, ಇದರಲ್ಲಿ ಏನೇನೆಲ್ಲ ಸರ್ವಿಸಸ್ ಇದೆ ಜನರಿಗೆ? ನಮ್ಮಲ್ಲಿ ಕೆರಿಯರ್ ಕೌನ್ಸಿಲಿಂಗ್ ಮಾಡ್ತೀವಿ. ಫಸ್ಟು ನಮ್ಮದು ಪ್ರೊಸೆಸ್ ಏನು ಅಂದರೆ, ಕೇಳ್ತಾರೆ ಹೇಗೆ ಬರ್ತೀವಿ ಅಂತ, ಬನ್ನಿ ಅಂತ ಹೇಳ್ಬಿಟ್ಟು ವಿ ಟೇಕ್ ಎ ಸ್ಮಾಲ್ 20 minute ಡಿಸ್ಕಷನ್, ನಿಮ್ಗೆ ಏನು ಯಾಕೆ ಅಂತೆಲ್ಲ. ದೆನ್ ವಿ ಹ್ಯಾವ್ ಡಿಸ್ಕಷನ್ ಸಪ್ರೇಟ್ಲಿ ವಿತ್ ದಿ ಪೇರೆಂಟ್ಸ್ ಆ್ಯಂಡ್ ದಿ ಚೈಲ್ಡ್ ಆ್ಯಂಡ್ ಟುಗೆದರ್. ಆ್ಯಂಡ್ ದೆನ್ ಸೇ ಟೆಸ್ಟ್ ತೊಗೊಂಡ್ರೆ ಹೀಗೆ ರಿಪೋರ್ಟ್ ಬರುತ್ತೆ. ಅವ್ರು ಟೆಸ್ಟ್ ತೊಗೊಂಡ್ಮೇಲೆ ಆ ರಿಪೋರ್ಟ್ ಇಟ್ಕೊಂಡು ಅಗೇನ್ ವಿತ್ ದಿ ರಿಪೋರ್ಟ್, ವಿತ್ ದ ನಂಬರ್ಸ್,
ವಾಟ್ ದಿ ಮಗುಗೆ ಯಾವ ಸ್ಟ್ರೆಂಗ್ ಜಾಸ್ತಿ ಇದೆ. ಕೆಲವು ಮಕ್ಕಳಿಗೆ ದೇ ಆರ್ ವೆರಿ ಗುಡ್ ಇನ್ ಕ್ರಿಯೇಟಿವ್ ಥಿಂಕಿಂಗ್, ದೇ ಆರ್ ವೆರಿ ಗುಡ್ ವಿತ್ ಕಲರ್ಸ್, ವೆರಿ ಗುಡ್ ಇನ್ ನಂಬರ್ಸ್. ಅದನ್ನು ನೋಡಿಕೊಂಡು ವಿ ರೆಕಮೆಂಡ್ ವಾಟ್ ಪ್ರೊಫೆಷನ್ ಯು ಕ್ಯಾನ್ ಚೂಸ್, ಅಂದರೆ ಯಾವ ವೃತ್ತಿ ಹುಡುಕ್ಬೋದು ಚೆನ್ನಾಗಿರುತ್ತೆ ನಿಮಗೆ. ಅದಕ್ಕೆ ಏನು ಮಾಡಬೇಕು, ಈ ವೃತ್ತಿ ಮಾಡಬೇಕು ಅಂದರೆ ಎಲ್ಲಿ ಹೋಗಬೇಕು, ಅದಕ್ಕೆ ಯಾವ ಎಕ್ಸಾಮ್ ಬರೀಬೇಕು, ಯಾವ ಮಾಡಬೇಕು, ಫುಲ್ ಕೊಡ್ತೀವಿ. ಫ್ಯಾಂಟಾಸ್ಟಿಕ್. ಸೊ ಕೃತವಿದ್ಯಾ ಅಕಾಡೆಮಿ ಎಲ್ಲಿದೆ ಮೈಸೂರಿನಲ್ಲಿ? ಸದ್ಯಕ್ಕೆ ಟಿ ಕೆ ಲೇಔಟ್ ಇದೆ. ಓಕೆ. ಜೆ ಸಿ ರೋಡ್ ಬರ್ತಲ್ಲ, ಇಟ್ಸ್ ಕಾಲ್ಡ್ ಚದುರಂಗ ರಸ್ತೆ ಅಂತ ಹೇಳ್ತಾರೆ. ಎಸ್. ಓಕೆ. ಸೊ ನಿಮ್ಮ ಒಂದು ವೆಬ್ಸೈಟಿಗೆ ಪೋಷಕರು ಬರಬಹುದು. ಎಸ್, ಏನು ಅಡ್ರೆಸ್? www.krutavidya.com, KRITAVIDYA, krutavidya.com. ಕೃತವಿದ್ಯಾ ಅಂದಾಗಲೇ ನಂಗೊಂಥರ ಸಂಸ್ಕೃತ ಶಬ್ದ ಇದು. ಈ ಒಂದು ಟೈಟಲ್ ತಾವಿಡ ಕಾರಣ ಏನು, ಮತ್ತೆ ಏನು ಕೃತವಿದ್ಯಾ ಅಂತ? ಕೃತವಿದ್ಯಾ ಅಂದರೆ ಕೃತ ಆಕ್ಚುಲಿ ಸಂಸ್ಕೃತದಲ್ಲಿ ಪಡೆದವರು ಅಂತ, ಸಿಕ್ಕಿರೋದು ಅಂತ, ಸಾಧನೆ ಮಾಡೋದು ಅಂತ. ಸೊ ವಿದ್ಯೆ ಪಡ್ಕೊಂಡವರು ಅಂತ. ವಿದ್ಯೆ ಪಡ್ಕೊಂಡವರು ಕೃತವಿದ್ಯೆ. ಕೃತವಿದ್ಯೆ ತುಂಬ ಚೆನ್ನಾಗಾಗಲಿ, ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಟ್ಸ್ ಆಗಲಿ ಮೈಸೂರಿನಲ್ಲಿ. ಥ್ಯಾಂಕ್ ಯು. ಮತ್ತು SLC PUC ಮಕ್ಕಳಿಗೆ ಒಂದು ನಿಜವಾಗ್ಲೂ ಬೆಸ್ಟ್ ಪ್ಲೇಸ್ ಅಂತಂದರೆ ಡೆಫಿನೆಟ್ಲಿ ಕೃತವಿದ್ಯಾ ಬರೀ ಒಂದು ಸಂಸ್ಥೆ ಅಲ್ಲ, ಅದು ನಿಮ್ಮ ಕರಿಯರನ್ನು ಸರಿ ಮಾಡುವಂತಹ ಒಂದು ದೇವಸ್ಥಾನ. ಖಂಡಿತವಾಗ್ಲೂ ಆತುರದ ನಿರ್ಧಾರ ತಗೋಬೇಡಿ ಸೆಕೆಂಡ್ PUC ಮಕ್ಕಳು. ದಯವಿಟ್ಟು ಇವರು ತಮ್ಮ ಇಡೀ ಜೀವನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಮಾಡಿ ಅವರು ಇವಾಗ ಒಳ್ಳೆ ದಾರಿನಲ್ಲಿ ನಡೀತಾ ಇದ್ದಾರೆ. ಸೊ ನಿಮ್ಮನ್ನು ಕೈ ಹಿಡಿದು ಒಳ್ಳೆ ದಾರಿನಲ್ಲಿ ನಡೆಸೋ ಜವಾಬ್ದಾರಿ ಇಂಥ ಸಂಸ್ಥೆಗಳ ಮೇಲಿದೆ. ಸೊ ಅದನ್ನು ಭಾಳಷ್ಟು ದಿನಗಳಿಂದ ಮಾಡ್ಕೊಂಬಂದಿದ್ದಾರೆ. ಇಲ್ಲಿ ತನಕ ಸುಮಾರು ಎಷ್ಟು ವಿದ್ಯಾರ್ಥಿಗಳನ್ನು ನಿಮ್ಮಿಂದ ಕೌನ್ಸಿಲಿಂಗ್ ತೊಗೊಂಡು ಹೋಗಿರೋವಂಥದ್ದು ಹೇಳೋಕ್ಕಾಗಲ್ಲ, ಭಾಳ ಇದೆ. ಲೆಕ್ಕ ಹೇಳ್ತೀನಿ, ಒಂದು 122, 123. ಓಕೆ. ಸೋಫಾರ್ ಒಂದು ಅಷ್ಟು ಮಕ್ಕಳಿಗೆ ಅವರು ಖಂಡಿತವಾಗ್ಲೂ ಕೌನ್ಸಿಲಿಂಗ್ ಕೊಟ್ಟಿದ್ದಾರೆ. ನೀವು ಕೂಡ ಸೆಕೆಂಡ್ PUC SLC ಮಕ್ಕಳು ದಯವಿಟ್ಟು ಬನ್ನಿ. ಭಾರದ್ವಾಜ್ ಸರ್ ಈಸ್ ಅ ವೆರಿ ಫ್ರೆಂಡ್ಲಿ ಪರ್ಸನ್. ಈಸ್ ನೆವರ್ ಸೀರಿಯಸ್. ಹಿ ವಿಲ್ ನಾಟ್ ಲೈಕ್ ಐ ಆಮ್ ಸೀರಿಯಸ್ ಅಬೌಟ್ ಮೈ ವರ್ಕ್. ಹಿ ಈಸ್ ನಾಟ್ ಸೀರಿಯಸ್ ಲೈಕ್ ಅ ಟೀಚರ್. ಪುಟ ಮಾತಾಡ್ಬೇಡ ಹಂಗೆ ಹೊಡಿತೀನಿ ಅಂತ. ಇಲ್ಲ, ನಮ್ಮ ಕ್ಲಾಸಲ್ಲಿ ನಾವು ನಮ್ದು ಕೋಚಿಂಗ್ ಮಾಡ್ತೀವಲ್ಲ, ಕ್ಲಾಟ್ ಕೋಚಿಂಗ್ ಮಾಡ್ತೀವಲ್ಲ, ವಿ ಎನ್ಕರೇಜ್ ಡಿಸ್ಕಷನ್. ಕ್ವಶನ್ಸ್ ಕೇಳಿ, ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಆಚೆ ಹೋದಾಗ ಚೆನ್ನಾಗಿ ಬಾಳಿ. ಓಕೆ. ಸೊ ವೆರಿ ಫ್ರೆಂಡ್ಲಿ ಟೀಚರ್. ಅಂದರೆ ಟೀಚರ್ಸು ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ಅಂದರೆ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಮೋಸ್ಟ್ ಆಫ್ ದಿ ಮಕ್ಕಳು, ಸರ್ ಇದೊಂದು ಸೀರಿಯಸ್ ವಿಚಾರ, ಟೀಚರ್ಗೆ ಹೆದರ್ಕೊಂಡು ಎಷ್ಟೋ ಜನ ಓಪನ್ ಅಪ್ ಆಗಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ತಾನೇ ನಮಗೆ ಅರ್ಥ ಆಗೋದು. ಟೀಚರಿಗೆ ಭಯ, ನಾನು ಏನೋ ಹೇಳೋದಿಲ್ಲ ಅಂತ ಮಕ್ಕಳು ಬೇಕಾದಷ್ಟು ಜನ ಇದೆ. ಯಾಕೆಂದರೆ ಕೆಲವು ಸರಿ ಟೀಚರ್ಗಳು ಹಾಗೆ ಮಾಡ್ತಾರೆ, ಅನ್ಫಾರ್ಚುನೇಟ್ಲಿ. ಓಕೆ. ನಮ್ಮದು ಸ್ಪೆಸಿಫಿಕ್ ಆಗಿ ಯಾಸ್ ಕ್ವಶನ್ಸ್, ನಾವು ಈ ಕೂಡ ಕಾಲೇಜಸ್ ಫಾರ್ ಸೆಮಿನಾರ್ಸ್, ಡಿಗ್ರಿಗೆ ಹೋಗ್ತೀವಿ, PUCಗೆ ಹೋಗ್ತೀವಿ, ಕೊಟ್ಟಾಗ ಆಸ್ ಮೋರ್ ಕ್ವಶನ್ಸ್, ನೋ ಸ್ಟುಪಿಡ್ ಕ್ವಶನ್ ಹೇಳ್ತೀವಿ ನಾವು. ಆಸ್ ಮೋರ್ ಕ್ವಶನ್ಸ್ ಅಂಡ್ ಆಲ್ಸೋ ಸ್ಟುಪಿಡ್ ಕ್ವಶನ್ಸ್. There are no stupid questions at all. Okay. Simple. All questions are valid. For you it's valid. For me, my question is valid. Okay. So I have to respect that, no? Correct. ಖಂಡಿತ. ಸೊ ಕೃತವಿದ್ಯಾ ಅಕಾಡೆಮಿ ಸರ್ ಭಾರದ್ವಾಜ್ ಸರ್ ತಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇವತ್ತು ಬಂದು ತಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಂಡಿದ್ದಾರೆ. ನೀವು ಅಕಸ್ಮಾತ್ ಯಾವುದೇ ಸಂದರ್ಭದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ನಮ್ಮ ಫೋನ್ ನಂಬರ್ ಕೊಡಬೇಕಾ? ಖಂಡಿತ. 9243 555 122. 9243 555 122. 555 122. ಅಲ್ಲಿ ಕೆಳಗಡೆ ಬರ್ತಾ ಇದೆ. ಸೊ ಅದನ್ನು ನೀವು ಸಂಪರ್ಕ ಮಾಡ್ಬೋದು ಸರ್ನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಟ್ ವಾಸ್ ಗ್ರೇಟ್ ಮೀಟಿಂಗ್ ಯು. ಪ್ಲೆಷರ್. ಓಕೆ. ಇದು ನಿಜವಾದ ದೇಶ ಸೇವೆ. ಇದು ಮೈಸೂರು ರೇಡಿಯೋ. ಇದು ನಮ್ಮ ರೇಡಿಯೋ.